ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿ ನ್ಯೂಡಲ್ಸ ಮಾಡಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾ ಇಲ್ಲೇ ಒಂದು 5 ಚಪಾತಿನ ತೊಗೊಂಡಿನಿ. ಇವನ್ನ ರೋಲ್ ಮಾಡ್ಕೋತೀವಿ. ನೀವು ಫ್ರೆಶ್ ಚಪಾತಿನಾದರೂ ತೊಗೋಬೋದು ಅಥವಾ ಲೆಫ್ಟ್ ಓವರ್ ಚಪಾತಿನಾದರೂ ತೊಗೋಬೋದು. ನೆಕ್ಸ್ಟ್ ಇವನ್ನ ಒಂದು ಚಾಕು ಹೆಲ್ಪ್ಲೆ ನ್ಯೂಡಲ್ಸ್ ಶೇಪ್ನಾಗ ಉದ್ದುದಕ್ಕೆ ನಾವು ಕಟ್ಟ ಮಾಡ್ಕೊಳ್ಳೋಣ ಅಂತ. ಚಪಾತಿ ಉಳ್ದಿರ್ತೈತಿ, ಮಕ್ಕಳು ಚಪಾತಿ ತಿನ್ನೋಕೆ ಜಗಳ ಮಾಡ್ತಿರ್ತಾರೆ. ಸೊ ಅಂಥ ಟೈಮ್ನಾಗ ಈ ಥರ ತಿಂಡಿ ಮಾಡಿಕೊಟ್ವಿ ಅಂದರೆ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗೂ ಇರ್ತೈತಿ, ಡಿಫ್ರೆಂಟ್ ಟೇಸ್ಟಾಗೂ ಕೊಡ್ತೈತಿ. ಸೊ ಬರ್ರಿ ನಾ ಈಗ ಇವನ್ನ ಕಟ್ ಮಾಡ್ಕೋತೇನಂತ. ಚಪಾತಿನ ನೋಡ್ರಿ, ಈ ಥರ ನಾನು ಉದ್ದುದಕ್ಕೆ ನ್ಯೂಡಲ್ಸ್ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ. ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣಂತ ಬರ್ರಿ. ಬಾಳ್ಗಿಗೆ ನಾ ಇಲ್ಲ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಸ್ವಲ್ಪ ಕಾಯಿಸ್ಕೊತೀನಿ ನಾನು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ನಾವು ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗಾಗೋ ಮಟ್ಟ ಇದನ್ನು ನಾನು ಫ್ರೈ ಮಾಡ್ಕೋತೀನಿ. ಸೊ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಇಲ್ಲೇ ಉದ್ದುದಕ್ಕೆ ಹೆಚ್ಕೊಂಡಂಥ ಒಂದು 4 ಗಜ್ರಿನ ಹಾಕ್ಕೊಳತ್ತೀನಿ. ಈಗ ಗಜ್ರಿನ ಕೂಡ ಸ್ವಲ್ಪ ಅಂದ್ರೆ ಮೆತ್ತಗಾಗೋ ಮಟ್ಟ ಹುರ್ಕೊಳ್ಳೋಣ ಅಂತ. ಅಂದರೆ ಸ್ವಲ್ಪ ಹಾರ್ಡ್ ಇರ್ತಾವಲ್ಲ, ಸೊ ಹಾಗಾಗಿ ಗಜ್ರಿ ಹುರ್ಕೊಳ್ಳೋನು. ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ 1 ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಜಸ್ಟ್ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನಂತ. ಇದೇನು ಚಪಾತಿ ನ್ಯೂಡಲ್ಸ್ ಐತಲ್ಲ, ಇದು ಕಂಪ್ಲೀಟ್ಲಿ ಹೆಲ್ತ್ ಕಾನ್ಷಿಯಸ್ ಐತಿ ನೋಡ್ರಿ. ಇದ್ರೊಳಗೆ ವೆಜಿಟೇಬಲ್ಸ್ ಅದಾವೆ, ನಿಮ್ಗೆ ಯಾವ ಬೇಕೋ ಆ ವೆಜಿಟೇಬಲ್ಸ್ ಎಲ್ಲ ಹಾಕೋಬೋದು. ಕಾರ್ನ್ ಅದು ನಾನಿಲ್ಲೇ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳತ್ತೀನಿ, ಉದ್ದುದಕ್ಕೆ ಹೆಚ್ಕೊಂಡಂಥದ್ದು. ಸೊ ಕ್ಯಾಪ್ಸಿಕಮ್ನು ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋತೇನಂತ. ಕಾರ್ನ್ ಹಾಕೋರಿ, ಮಶ್ರೂಮ್ ಹಾಕೋರಿ, ಪನ್ನೀರ್ ಹಾಕೋರಿ, ನಿಮ್ಗೆ ಯಾವ ಬೇಕೋ ಎಲ್ಲ ವೆಜಿಟೇಬಲ್ಸು ಹಾಕೋರಿ. ನೆಕ್ಸ್ಟ್ ನಾ ಇದಕ್ಕೆ ಕ್ಯಾಬೇಜ್ ಹಾಕ್ಕೊಳತ್ತೀನಿ. ಒಂದು ಅರ್ಧ ಕ್ಯಾಬೇಜ್ನ ಇದಕ್ಕೆ ಹಾಕ್ಕೊಳತ್ತೀನಿ. ಈಗ ಕ್ಯಾಬೇಜು ಕೂಡ ಸ್ವಲ್ಪ ಮೆತ್ತಗಾಗೋ ಮಟ್ಟ ಎಲ್ಲ ವೆಜಿಟೇಬಲ್ಸ್ನ ಸೇರಿಸಿ ಹುರ್ಕೋತೇನಂತ. ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲೇ ಉಪ್ಪನ್ನ ಹಾಕ್ಕೊಳತ್ತೀನಿ. ಉಪ್ಪು ಸ್ವಲ್ಪ ಕಮ್ಮಿನ ಹಾಕೋರಿ, ಯಾಕಂದರೆ ಸೋಯಾ ಸಾಸ್ ಹಾಕ್ತೈತಿ, ಸೋಯಾ ಸಾಸ್ದಾಗೂ ಉಪ್ಪಿರ್ತೈತಿ. ಚಿಲ್ಲಿ ಸಾಸ್ ಹಾಕ್ತೈತಿ, ಚಿಲ್ಲಿ ಸಾಸ್ದಾಗೂ ಉಪ್ಪಿರ್ತೈತಿ. ಸೊ ಹಾಗಾಗಿ ನೋಡಿ ಉಪ್ಪನ್ನ ಹಾಕೋರಿ. ನೆಕ್ಸ್ಟ್ ಈಗ ನಾನಿಲ್ಲೇ ಒಂದು 2 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳತ್ತೀನಿ. ನೀವು ಗ್ರೀನ್ ಚಿಲ್ಲಿ ಸಾಸು ಹಾಕೋಬೋದು ಅಥವಾ ನೀವು ಸಾಸ್ ಸ್ಕಿಪ್ ಮಾಡಿ ಮೆಣಸಿನ್ಕಾಯಿನೂ ಹಾಕೋಬೋದು. ನೆಕ್ಸ್ಟು 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೊಂಡೀನಿ. ಸೊ ನೋಡಿರಿ, ಮಿಕ್ಸ್ ಆದಮೇಲೆ ನಾವು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಚಪಾತಿನ ಇದಕ್ಕೆ ಹಾಕ್ಕೊಳ್ಳೋಣಂತ. ಒಗ್ಗರಣೆ ಚಪಾತಿ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗುವಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ನಾನು ಚಪಾತಿಯು ವೀಡಿಯೋಸು ಆಲ್ರೆಡಿ ನನ್ನ ಚಾನಲ್ನಾಗ ಭಾಳಷ್ಟು ಅಪ್ಲೋಡ್ ಮಾಡೀನಿ. ಯಾರಿನ್ನ ಮಟ್ಟ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಎಲ್ಲ ಚಪಾತಿ ವೀಡಿಯೋಸ್ನು ನೋಡಿ ಬರ್ರಿ. ಸೊ ಇದನ್ನು ಫೋರ್ಕ್ ಹೆಲ್ಪ್ಲೆ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡತ್ತೀನಿ. ನೆಕ್ಸ್ಟ್ ಇದನ್ನು ಲೈಟಾಗಿ ಒಂಚೂರು ನಾವು ಬಿಸಿ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣಂತ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತೈತಿ. ಸೊ ಇದು ಈಗ ಬಿಸಿ ಆಗೈತಿ. ಬರ್ರಿ ನಾ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ. ಓಕೆ, ನಾನು ಮಾಡಿದಂಥ ಚಪಾತಿ ನ್ಯೂಡಲ್ಸ ರೆಡಿ ಆಗೈತೆ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ಟೇಸ್ಟ್ನ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಸೊ ಇದನ್ನು ಸರ್ವ್ ಮಾಡ್ಕೊಂಡ್ಮೇಲೆ ಒಂಚೂರು ಟೊಮೆಟೊ ಕೆಚಪ್ ಹಾಕಿ ಕೊಡ್ರಿ, ನೀವು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಅಥವಾ ಸಂಜಿಕ ಈವ್ನಿಂಗ್ ಸ್ನ್ಯಾಕ್ ಅಂತಲೂ ಮಾಡ್ಬೋದು. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.